ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಸಚಿವರುಗಳ ಜೊತೆಗೆ ಅಂದ್ರೆ ಸಂಭವನೀಯ ಸಚಿವರುಗಳ ಜೊತೆಗೆ ನರೇಂದ್ರ ಮೋದಿ ಅವರು ಸಭೆ ಮಾಡಿದ್ದಾರೆ. ಈ ವೇಳೆ ಸಂಪುಟದಲ್ಲಿ ಅಂದ್ರೆ ಹಳೆಯ ಸಂಪುಟದಲ್ಲಿದ್ದಂತ ಹಿರಿಯರು ಮತ್ತು ಅನುಭವಿಗಳನ್ನ ನರೇಂದ್ರ ಮೋದಿ ಉಳಿಸಿಕೊಂಡಿದ್ದಾರೆ. ಹಿಂದಿನ ಕ್ಯಾಬಿನೆಟ್ನಲ್ಲಿದ್ದ 20ಕ್ಕೂ ಹೆಚ್ಚು ಸಚಿವರು ಈ ಬಾರಿಯೂ ಕೂಡ ಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾ ಇದೆ. ಸುಮಾರು 6 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಇನ್ನು ಮಿತ್ರ ಪಕ್ಷಗಳ 12 ಮಂದಿ ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ. 7 ಮಂದಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗಿದೆ. 37 ಮಂದಿ ಬಿಜೆಪಿ ಸಂಸದರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗ್ತಾ ಇದೆ. ಒಟ್ಟು 81 ಜನರನ್ನ ಇನ್ಕ್ಲೂಡಿಂಗ್ PM 81 ಜನ ಸಚಿವರಾಗೋದಕ್ಕೆ ಅವಕಾಶ ಇದೆ. ಆದರೆ ಈ ಹಂತದಲ್ಲಿ ಸಂಪೂರ್ಣ ಭರ್ತಿ ಮಾಡಿಲ್ಲ ಕ್ಯಾಬಿನೆಟ್ ಅನ್ನ. ಬದಲಾಗಿ 37 ಮಂದಿ ಬಿಜೆಪಿ 12 ಮಿತ್ರ ಪಕ್ಷದ ಸದಸ್ಯರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಕ್ಯಾಬಿನೆಟ್ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಏನು ಅಚ್ಚರಿಗಳನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಯಾವುದು ನಿರೀಕ್ಷಿತ ಅಂತ ಅನ್ಸುತ್ತೆ ತಮಗೆ? ರಕ್ಷತ್, ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಕೂಡ ಹಿರಿಯರು ಮತ್ತು ಅನುಭವಿಗಳಿಗೆ ಮಣೆಯನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ಬಿಜೆಪಿನಲ್ಲಿ ಇದ್ದಂತಹ ಹಿರಿಯ ನಾಯಕರುಗಳಾದಂಥ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್, ಭೂಪೇಂದ್ರ ಯಾದವ್, ನಿರ್ಮಲಾ ಸೀತಾರಾಮನ್ ಇಂಥ ಪ್ರಮುಖ ನಾಯಕರುಗಳನ್ನ ತಮ್ಮ ಸಚಿವ ಸಂಪುಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಹಿಮಾಚಲ್ ಪ್ರದೇಶದ ಅಮೀರ್ಪುರದಿಂದ ಗೆದ್ದಿರುವಂಥ ಅನುರಾಗ್ ಠಾಕೂರ್ ಅವರಿಗೆ ಈ ಬಾರಿ ತಮ್ಮ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ನೀಡಲಿಕ್ಕೆ ಮೋದಿ ಅವರು ಮುಂದಾಗಿಲ್ಲ. ಬಹುಶಃ ಅನುರಾಗ್ ಠಾಕೂರ್ ಅವ್ರನ್ನ ಪಕ್ಷದ ಸಂಘಟನೆಯ ಜವಾಬ್ದಾರಿಗೆ ನಿಯುಕ್ತಿಯನ್ನು ಮಾಡುವಂಥ ಸಾಧ್ಯತೆ ಇರಬಹುದು. ಈ ಕಾರಣಕ್ಕಾಗಿಯೇ ಅನುರಾಗ್ ಠಾಕೂರ್ ಅವ್ರನ್ನ ಈಗ ಸಚಿವ ಸಂಪುಟದಿಂದ ದೂರ ಇಟ್ಟಿದ್ದಾರೆ. ಇನ್ನುಳಿದಂತೆ ಎಲ್ಲ ಪ್ರಮುಖ ಈ ಹಿಂದೆ ಇದ್ದಂಥ ಕ್ಯಾಬಿನೆಟ್ನಲ್ಲಿ ಇದ್ದಂಥವರು ಬಹುತೇಕ ಇದ್ದಾರೆ. ಆದರೆ ಕೆಲವರು ಮಾತ್ರನೇ ಈ ಬಾರಿ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾ ಇಲ್ಲ. ಮುಖ್ಯವಾಗಿ ಬಿಜೆಪಿ ಈಗ 7 ಹೊಸ ಮುಖಗಳಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ನೀಡ್ತಾ ಇದೆ. ಜೊತೆಗೆ 6 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಈ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ನೀಡ್ತಾ ಇದೆ. 12 ಮಂದಿ ಮಿತ್ರ ಪಕ್ಷಗಳ ಸದಸ್ಯರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ನೀಡಲಾಗ್ತಾ ಇದೆ. ಈ ಹಿಂದಿನ ಕ್ಯಾಬಿನೆಟ್ನಲ್ಲಿದ್ದಂತಹ 20ಕ್ಕಿಂತ ಹೆಚ್ಚಿನ ಸಚಿವರುಗಳು ಈ ಮೋದಿ 3.0 ಸರ್ಕಾರದಲ್ಲೂ ಕೂಡ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈಗ ಮುಖ್ಯವಾಗಿ ವೃತ್ತಿಪರರಿಗೆ ಪ್ರಧಾನಿ ಮೋದಿ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಮಣೆಯನ್ನು ಹಾಕ್ತಾ ಇದ್ರು. ಆ ಸಂಪ್ರದಾಯವನ್ನು ಪರಂಪರೆಯನ್ನು ಈ ಬಾರಿ ಕೂಡ ಮುಂದುವರಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ಜೈಶಂಕರ್, ಹರ್ದೀಪ್ ಸಿಂಗ್ ಪುರಿ ಅಂತಹ ರಾಜತಾಂತ್ರಿಕರು ಮತ್ತು ಈ ಹಿಂದೆ ಬೇರೆ ಬೇರೆ IAS IPS ಹುದ್ದೆಗಳಲ್ಲಿ ಇದ್ದಂಥವರು ಕೂಡ ಈ ಬಾರಿಯೂ ಮೋದಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯುವಂಥದ್ದು ಈಗ ಖಚಿತವಾಗಿದೆ. ಈ ಎಲ್ಲ ನಾಯಕರುಗಳನ್ನು ಈಗ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಅವರಿಗೆ ಈಗ ಮೋದಿ ಚಹಾ ಕೂಟದ ಜೊತೆಗೆ ಹೊಸ ಸರ್ಕಾರದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪಾಠವನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಈ ಬಾರಿ ಮಿತ್ರ ಪಕ್ಷಗಳನ್ನು ಮನವೊಲಿಸ್ಕೊಳ್ತಕ್ಕಂಥದ್ದು, ಅವರ ವಿಶ್ವಾಸವನ್ನು ಗಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿರೋ ಕಾರಣಕ್ಕಾಗಿಯೇ ಈಗ 12 ಮಂದಿ ಮಿತ್ರ ಪಕ್ಷದ ಸದಸ್ಯರುಗಳಿಗೂ ಕೂಡ ಕ್ಯಾಬಿನೆಟಲ್ಲಿ ಸ್ಥಾನವನ್ನು ನೀಡ್ತಾ ಇದ್ದಾರೆ. ಇನ್ನು ಮಹಿಳಾ ಕೋಟಾದಲ್ಲೂ ಕೂಡ ಶೋಭಾ ಕರಂದ್ಲಾಜೆ, ಅನ್ನಪೂರ್ಣಾ ದೇವಿ, ನಿರ್ಮಲಾ ಸೀತಾರಾಮನ್ ಇವರೆಲ್ಲರಿಗೂ ಕೂಡ ಸ್ಥಾನವನ್ನು ನೀಡಲಾಗಿದೆ. ಜೊತೆಗೆ ಮಹಾರಾಷ್ಟ್ರದ ರಕ್ಷಾ ಖಡ್ಸೆ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಹಿಳೆಯರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ನೀಡಬಹುದು. ಮುಖ್ಯವಾಗಿ OBC ಸಮುದಾಯ, SC ST ಸಮುದಾಯಗಳಿಗೂ ಕೂಡ ತಮ್ಮ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನು ಮೋದಿ ಅವರು ನೀಡಿದ್ದಾರೆ. 8-9 ಬಾರಿ ಗೆದ್ದಿರ್ತಕ್ಕಂಥ ವೀರೇಂದ್ರ ಕುಮಾರ್ ಅವರು ಕೂಡ ಈಗ ದಲಿತ ಸಮುದಾಯದ ಕೋಟಾದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಚಿರಾಗ್ ಪಾಸ್ವಾನ್, ಜಿತನ್ ರಾಮ್ ಮಾಂಜಿ ಕೂಡ ಈ ದಲಿತ ಸಮುದಾಯದ ಕೋಟಾದಲ್ಲಿ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರು ಮಿತ್ರ ಪಕ್ಷ ಆಗಿರ್ಬೋದು, ಆದರೆ ಸಮುದಾಯವರು ನೋಡೋದಾದರೆ ದಲಿತ ಸಮುದಾಯದಿಂದ ಜಿತನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್ ರಂಥ ನಾಯಕರುಗಳು ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಆಂಧ್ರ ಪ್ರದೇಶದಿಂದ ರಾಮಮೋಹನ್ ನಾಯ್ಡು ಜೊತೆಗೆ ಚಂದ್ರಶೇಖರ್ ಪೆಮಸಾನಿ TDP ಕೋಟಾದಿಂದ ಸಚಿವರಾಗ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಸೇರಿದಂತೆ 5 ಮಂದಿ ಸಚಿವರಾಗ್ತಾ ಇರ್ತಕ್ಕಂಥದ್ದು ವಿಶೇಷ. ಈಗ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಜೊತೆಗೆ HD ಕುಮಾರಸ್ವಾಮಿ ಇಬ್ಬರು ಕೂಡ ಈಗ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ಮತ್ತು V ಸೋಮಣ್ಣ ಇಬ್ಬರಿಗೂ ಕೂಡ ಸಚಿವ ಸಂಪುಟದಲ್ಲಿ ರಾಜ್ಯ ಖಾತೆಯ ಸಚಿವ ಸ್ಥಾನವನ್ನು ನೀಡುವಂಥ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ನಿರ್ವಹಣೆ ಮಾಡಿದಂಥ ಅನುಭವವನ್ನು ಹೊಂದಿದ್ದಾರೆ. ಈಗ ಲಿಂಗಾಯತ ಕೋಟಾದಲ್ಲಿ ಮುಖ್ಯವಾಗಿ ಕರ್ನಾಟಕದಿಂದ ಜಗದೀಶ್ ಶೆಟ್ಟರ್ ಅಥವಾ ಬಸವರಾಜ ಬೊಮ್ಮಾಯಿ ಅವರು ಸಚಿವರಾಗಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಈ ಇಬ್ಬರನ್ನು ಬಿಟ್ಟು ಈಗ ಹಳೆ ಮೈಸೂರು ಪ್ರಾಂತ್ಯದ V ಸೋಮಣ್ಣ ಅವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಮೋದಿ ಅವರು ಸ್ಥಾನವನ್ನು ನೀಡಿದ್ದಾರೆ. ಹೀಗಾಗಿ ಇದು ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರಿಗೂ ಕೂಡ ಭಾರಿ ನಿರಾಶೆಯನ್ನು ತಂದಿದೆ.
ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಮತ್ತೆ ಬಿಜೆಪಿಗೆ ಸೇರಿ ಬೆಳಗಾವಿ ಕ್ಷೇತ್ರದಿಂದ ಟಿಕೆಟನ್ನು ಪಡ್ಕೊಂಡು ಲೋಕಸಭೆಗೆ ಆಯ್ಕೆಯಾಗಿದ್ದರು. ಕೇಂದ್ರದಲ್ಲಿ ತಾವು ಸಚಿವರಾಗಬೇಕು ಅನ್ನೋ ಒಂದು ಆಸೆಯನ್ನು ನಿರೀಕ್ಷೆನೇ ಇಟ್ಕೊಂಡಿದ್ರು. ಮತ್ತೆ ಬಿಜೆಪಿಗೆ ಸೇರ್ಪಡೆಯನ್ನು ಮಾಡ್ಕೊಂಡಿದ್ದರಿಂದಾಗಿ ಕೇಂದ್ರದಲ್ಲಿ ಈ ಸಚಿವ ಸ್ಥಾನದವನ್ನೇ ನೀಡಬಹುದು ಅನ್ನೋ ಒಂದು ನಿರೀಕ್ಷೆನಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ರು. ಆದರೆ ಈಗ ಗೆದ್ದು ಬಂದರೂ ಕೂಡ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗದೇನೆ ಲೋಕಸಭಾ ಸದಸ್ಯರಾಗಿ ಅಷ್ಟೇ ಜಗದೀಶ್ ಶೆಟ್ಟರ್ ಅವರು ಕೂಡ ಮುಂದುವರಿಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ಇದು ಈ ಇಬ್ಬರು ಮಾಜಿ ಸಿಎಂಗಳಿಗೆ ಭಾರಿ ನಿರಾಶೆಯನ್ನು ತಂದಿರಬಹುದು. ಈ ಕಾರಣಕ್ಕಾಗಿಯೇ ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಸಮಾಧಾನ ಪಡಿಸಲಿಕ್ಕಾಗಿಯೇ ಈಗ ಕರ್ನಾಟಕ ಭವನಕ್ಕೆ ಬಂದಿದ್ರು. ಆದರೆ ಈಗ ಕರ್ನಾಟಕ ಭವನದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿಯಾಗಲಿಕ್ಕೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಈಗ ಕರ್ನಾಟಕದಲ್ಲಿ ಆದರೆ ಈಗ ಕರ್ನಾಟಕದಿಂದ ಈಗ ಬ್ರಾಹ್ಮಣ ಸಮುದಾಯ, ಒಕ್ಕಲಿಗ ಸಮುದಾಯಕ್ಕೆ ಮತ್ತು ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿದೆ. ಅದೇ ದಲಿತ ಕೋಟಾದಿಂದ ಯಾರನ್ನೂ ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆಯನ್ನು ಮಾಡಿಕೊಂಡಿಲ್ಲ. ಈ ಹಿಂದಿನ ಸರ್ಕಾರದಲ್ಲಿ ಆನೇಕಲ್ ನಾರಾಯಣ ಸ್ವಾಮಿ ಅವರು ಕ್ಯಾಬಿನೆಟ್ನಲ್ಲಿದ್ದರು. ಜೊತೆಗೆ ರಮೇಶ್ ಜಿಗಜಿಣಗಿ ಅವರು ಕೂಡ ಈ ಹಿಂದೆ ಮೊದಲ ಬಾರಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿದ್ದರು. ಆದರೆ ಈಗ ದಲಿತ ಸಮುದಾಯದ ಕೋಟಾದಿಂದ ಕರ್ನಾಟಕದಿಂದ ಯಾರೊಬ್ಬರಿಗೂ ಕೂಡ ಸ್ಥಾನ ಸಿಕ್ಕಿಲ್ಲ. ಮುಖ್ಯವಾಗಿ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ತಮ್ಮ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗುವಂಥವ್ರಿಗೆ ಈ ಮೊದಲ ಪಾಠವನ್ನು ಕೂಡ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.